ಈಗ ಮನೆಗೆ ತಲೆನೋವು ಬಂತು ಅಂತಂದರೆ ಫಸ್ಟು ಯೂಶ್ವಲಿ ಮನೆಯಲ್ಲಿ ಹೋಮ್ ಮೇಕರ್ ಅಮ್ಮ ಯಾರಿದಾರೋ ಅವ್ರಿಗೆ ಬರೋದು. ಅವ್ರಿಗೆ ಬಂತು ಅಂದರೆ ಅವರು ಮಲಗಲೇ ಬೇರೆ ವಿಧಿನೇ ಇಲ್ಲ. ಅಡುಗೆ ಆಗಲ್ಲ, ಹೋಟ್ಲ ತರಿಸ್ಕೊ ತಿನ್ನಿರಿ, ಮಲ್ಕೊಳ್ಳಿ, ಅವ್ರಿಗೆ ಕಿರಿಕಿರಿ, ಲೈಟ್ ನೋಡೋಕ್ಕಾಗಲ್ಲ, ಮಾತಾಡ್ಸೋಕ್ಕೆ ಶಬ್ದ ಕೇಳೋಕ್ಕಾಗಲ್ಲ. ತುಂಬ ನೋಡಿ ಹೆಣ್ಮಕ್ಳು ಜವಾಬ್ದಾರಿ ಕೊಡಬೇಡ, ಎಷ್ಟು ಹೇಳೋಕ್ಕೆ ಹೋಗಬೇಡ, ಗುಟ್ಟು ಬಾಯಲ್ಲಿ ನಿಲ್ಲಲ್ಲ ಅವ್ರಿಗೆ ಇದು ಯಾಕೆಂದರೆ ಇವತ್ತು ಹುಡುಗರು ಹಂಗೆ ಇದ್ದಾರೆ. ಭಾವನೆಗಳಿರಲಿ, ಊಟ ಇರಲಿ, ನಿದ್ದೆ ಇರಲಿ, ಇನ್ನೊಂದಿರಲಿ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೈಗ್ರೇನ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಸೊ ಪುರುಷರಿಗೆ ಮೈಗ್ರೇನ್ ಬಂದರೆ ಮಹಿಳೆಯರಿಗಿಂತ ಕಷ್ಟ. ಅದು ಪರ್ಮನೆಂಟಾಗಿ ಬೇಗ ಸರಿ ಮಾಡ್ಕೊಂಡ್ರಿ ಬಚಾವು, ಬೇಗ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನೈಟ್ ಶಿಫ್ಟ್ ಯಾರ್ಯಾರು ಮಾಡ್ತಾಯಿದ್ದೀವೋ ನನ್ನ ಜೀವನದ ಮಹತ್ತರವಾದ ಆರೋಗ್ಯದ ಒಂದು ಭಾಗವನ್ನು ಕಿತ್ಕೊಂಡು ಯಾರದೋ ಹೆಸರಿಗೆ ಕೊಡ್ತಾಯಿದ್ದೀನಿ ಅಂತ ಅನ್ಕೋಬೇಕು ಹೊರತು ದುಡ್ಡು ಬರ್ತದೆ ಅನ್ನೋದನ್ನು ತೆಗೆದಿಟ್ಬಿಡಿ. ಆ ದುಡ್ಡಿಂದ ರಸ ತುಂಬಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ. ಮೈಗ್ರೇನ್ ಅನ್ನೋ ಪದ ಎಲ್ಲ ವಿಮೆನ್ಸ್ಗೆ ಪರಿಚಯ ಇರುತ್ತೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಎಷ್ಟೊಂದು ಜನರ ಲೈಫಲ್ಲಿ ಮೈಗ್ರೇನಿಗೆ ಬಳಸುವಂತಹ ಮೆಡಿಸಿನ್ ಅಲ್ವಾ? ಸೊ ಆದರೆ ನಿಮಗೆ ಗೊತ್ತಿದೆಯಾ, ನಿಮ್ಮಷ್ಟೇ ಸಫರರ್ಸ್ ಇವಾಗ ಮೆನ್ಸ್ ಕೂಡ ಆಗ್ತಾ ಇದ್ದಾರೆ ಅಂತ? ಹೌದು, ಮಹಿಳೆಯರು ಅಷ್ಟೇ ಅಲ್ಲ, ಮೈಗ್ರೇನ್ ಇವಾಗ ನಿಧಾನಕ್ಕೆ ಗಂಡು ಮಕ್ಕಳಿಗೂ ಕೂಡ ಪುರುಷರಿಗೂ ಕೂಡ ಒಂದು ಸ್ನೇಹಿತ ಆಗ್ತಾ ಇದ್ದಾರೆ ಅನ್ನೋವಂಥದ್ದು ಎಷ್ಟು ಜನರಿಗೆ ಗೊತ್ತಿದೆ? ಆದರೆ ಇದು ಅಷ್ಟೇ ಲೈಟಾಗಿ ಯಾವುದೋ ಒಂದು ಸಣ್ಣ ಮಾತ್ರೆ, ಒಂದು ಪೇಯ್ನ್ ಕಿಲ್ಲರ್ ಮಾತ್ರೆನ, ಟ್ಯಾಬ್ಲೆಟ್ನ ನೀವು ಫಾರ್ಮಸಿಲಿ ತೊಗೊಂಡ್ಬಿಟ್ಟು ರುಟೀನಾಗಿ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ತೊಗೊಂಡು ಬಗೆಹರಿಸ್ಕೊಳ್ಳೋಂತಹ ವಿಷಯನ ಖಂಡಿತವಾಗ್ಲೂ ಅಲ್ಲ. ಯಾಕೆ ಅನ್ನೋಂತಹ ವಿಶೇಷವಾದಂತಹ ಚರ್ಚೆಯನ್ನು ಮಾಡೋಣ. ನಾನು ಡಾಕ್ಟರ್ ಶಿವಲೀಲಾ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ರವರು. ಇವತ್ತಿನ ಆರೋಗ್ಯಕ್ಕಾಗಿ ಆಯುರ್ವೇದ ವಿಶೇಷ ಸಂಚಿಕೆಯಲ್ಲಿ ಮೈಗ್ರೇನ್ ಕೇವಲ ಪೇಯ್ನ್ ಕಿಲ್ಲರಿಂದ ಗುಣ ಆಗುವಂತಹ ವಿಷಯನ ಅಲ್ವಾ ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ಸರ್, ಎಸ್, ದಿಸ್ ಈಸ್ ಟುಡೇಸ್ ಮೈಗ್ರೇನ್ ಫ್ರೆಂಡ್ ಹೆಂಗಾಗತ್ತೆ? ಅಷ್ಟು ಜನರಿಗೆ ಪರಿಚಯ ಆಗಿಬಿಟ್ಟಿದೆ, ಅಷ್ಟು ಜನರ ಜೊತೆ ವರ್ಷಾನ್ಗಂಟ್ಲೆ ಅದು ಜೀವನ ಮಾಡ್ತಾ ಇದೆ. ಇವಾಗ ಶತ್ರು ಆಗಿರ್ಬೋದಪ್ಪ. ಓಕೆ, ಮೆಡಿಕಲ್ ಶಾಪಲ್ಲಿ ಸಿಗೋಂಥ ಮಾತ್ರೆ ಹಿಡಿದ ಫ್ರೆಂಡ್ ಅಂತ ಅಂದ್ಕೊಂಡು ತೊಗೋತಾ ಇದ್ದಾರೆ ಅಷ್ಟೇ. ಬೇಗ ರಿಕವರ್ ಆಗುತ್ತೆ. ಹೌದು, ಮೈಗ್ರೇನ್ ಒಬ್ರಿಗೆ ಬರ್ತದೆ, ಅದ್ರ ಮನೆ ಮಂದಿ ಎಲ್ಲ ಸಫರ್ ಪಡ್ತಾರೆ. ಹೌದು. ಈಗ ಮನೆಗೆ ತಲೆನೋವು ಬಂತು ಅಂತಂದರೆ ಫಸ್ಟು ಯೂಶ್ವಲಿ ಮನೆಯಲ್ಲಿ ಹೋಮ್ ಮೇಕರ್ ಅಮ್ಮ ಯಾರಿದಾರೋ ಅವ್ರಿಗೆ ಬರೋದು. ಅವ್ರಿಗೆ ಬಂತು ಅಂದರೆ ಅವರು ಮಲಗಲೇ ಬೇರೆ ವಿಧಿನೇ ಇಲ್ಲ, ಮಲಗಲೇಬೇಕು, ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಡುಗೆ ಆಗಲ್ಲ, ಹೋಟ್ಲ ತರಿಸ್ಕೊ ತಿನ್ನಿರಿ, ಮಲ್ಕೊಳ್ಳಿ, ಅವ್ರಿಗೆ ಕಿರಿಕಿರಿ, ಲೈಟ್ ನೋಡೋಕ್ಕಾಗಲ್ಲ, ಮಾತಾಡ್ಸೋಕ್ಕೆ ಶಬ್ದ ಕೇಳೋಕ್ಕಾಗಲ್ಲ. ಇವೆಲ್ಲವೂ ಎಲ್ರಿಗೂ ಗೊತ್ತು, ಪರಿಚಯ ಆಗಿಬಿಟ್ಟಿದೆ. ನೀವು ಹೇಳ್ದಂಗೆ ಅದು ಹತ್ತಿರ ಇದೆ, ಎಲ್ಲರೂ ಮನೆಯಲ್ಲೂ ಸೇರಿಕೊಂಡಿದೆ. ಪುರುಷರಿಗೆ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ, ಅದು ಕಾಣಿಸ್ಕೋಬಾರ್ದಾಗಿತ್ತು, ಕಾಣಿಸ್ಕೊಳ್ತಾ ಇದೆ. ರೀಸನ್ ಏನು ಅಂತ ಇನ್ಸೈಟ್ ತುಂಬ ಅದಕ್ಕಿಂತ ಪರಿಹಾರ ಬೇಕಾಗುತ್ತೆ ಜನರಿಗೆ. ಏನೇ ಇದ್ರೆ ರೀಸನ್ ಏನಾಗ್ತಾಯಿದೆ ಅಂದರೆ, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರತಿ ಅಪ್ ಡೌನ್ಸ್ ಪ್ರತಿ ದಿನ ಇರ್ತದೆ. ಹಾಗಾಗಿ ರಸಧಾತು ಅನ್ನೋಂಥದ್ದು ಅದಕ್ಕೆ ವೇವಿ ಥರ, ಅದು ಒಂಥರ ಸಮುದ್ರದ ಅಲೆ ಥರ, ಯಾವತ್ತೂ ನಿಲ್ಲಲ್ಲ. ಮಹಿಳೆ ಅಂತ ಹುಟ್ಟಿದ್ಲು ಅಂದರೆ ಮುಗಿಯತಂಗೆ ಹೀಗೆ ವೇವಿ ಥರ ಇದ್ದೇ ಇರೋದು. ಪುರುಷರಲ್ಲಿ ಆ ಆಸಿಲೇಷನ್ ಆಲ್ಮೋಸ್ಟ್ ತುಂಬ ಕಡಿಮೆ. ಹಾರ್ಮೋನ್ಸ್ ತುಂಬ ಹಿಂಗೆ ಹೆಚ್ಚಾಗ್ಬಿಡ್ತು, ಹಿಂಗೆ ಕಮ್ಮಿ ಆಗ್ಬಿಡ್ತು, ಹಿಂಗೆ ಇಳಿತು, ಏನಿಲ್ಲ. ಏನೋ 16-17 ವರ್ಷಕ್ಕೆ ಮೀಸೆ ದಾಟಿಗಳೆಲ್ಲ ಬರ್ತವೆ, ಅವಾಗೊಂದಷ್ಟು ಹಾರ್ಮೋನ್ ಚೇಂಜ್ ಆಗುತ್ತೆ. ಮತ್ತೊಂದು 70-80 ವರ್ಷಕ್ಕೆ ಮತ್ತೊಂದಷ್ಟು ಚೇಂಜಸ್ ಆಗುತ್ತೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಇಲ್ಲ. ಹಾಗಾಗಿ ಮಹಿಳೆಯರಿಗೆ ಮೈಗ್ರೇನ್ ಕಾಮನ್ ಆಗಿತ್ತು. ಹಾಗಾಗಿ ಎರಡೂ ಒಂದೇ ಫ್ಯಾಕ್ಟರ್. ಅಂದರೆ ಯಾವ ರಸಧಾತು ಆಸಿಲೇಷನ್ ಹೆಚ್ಚಿದೆಯೋ ಅದು ಮೈಗ್ರೇನನ್ನು ಕ್ರಿಯೇಟ್ ಮಾಡ್ತದೆ. ಯಾವ ರಸಧಾತು ಕಮ್ಮಿ ಆಯಿತು ತಕ್ಷಣಕ್ಕೆ, ಕಮ್ಮಿ ಅಂದರೆ ಸ್ಟ್ರೆಂತ್ ಕಳ್ಕೊಳ್ತೋ ತಕ್ಷಣಕ್ಕೆ ಮೈಗ್ರೇನ್ ಬಂದಿರುತ್ತೆ. ಆ ಸ್ಟ್ರೆಂತ್ ಕಳ್ಕೊಂಡಾಗ ಸಣ್ಣ ಊಟನೂ ಡೈಜೆಸ್ಟ್ ಆಗೋಲ್ಲ. ಅಷ್ಟು ಮಧ್ಯಾಹ್ನ ಊಟ ಮಾಡಿದ್ದು ರಾತ್ರಿ ಎಲ್ಲ ಅನ್ನ ಹೊರಗೆ ಬಂತು, ಏನೂ ಆಗಿರಲ್ಲ. ಅದು ಅಂದರೆ ಪರಿವರ್ತನೆಯೇ ಆಗಿರಲ್ಲ. ಆಹಾರ ಇಷ್ಟೊತ್ತಿಗೆ ಏನೆಲ್ಲ ಆಗಬೇಕಿತ್ತು, ಅದು 1.5 ಅವರ್ಗೆ ಅದು ತನ್ನ ಆ ರೂಪ ಕಳ್ಕೊಂಡು ಬ್ಲಡ್ ಎಂಟ್ರಿ ಆಗಿ ಹೊಟ್ಟೆ ಖಾಲಿಯಾಗಿ ಮತ್ತೊಮ್ಮೆ ಊಟ ಕೇಳಬೇಕಿತ್ತು. ಏನೂ ಆಗಿರಲ್ಲ. ಹೆಂಗೆ ಅನ್ನ ಸಾರುತ್ತೋ ಹಂಗೆ ಅನ್ನ ಸಾರು ಅಂತಿಮ ಮಾಡಾಕ್ತಾರೆ. ಸೊ ಇಷ್ಟು ಪರಿವರ್ತನೆ ಆಗದೇ ಇರೋದಕ್ಕೆ ರಸಧಾತು ಕಾರಣ. ಅದಂದರೆ ಕರಗಿಸಲ್ಲ ಆಹಾರನ, ಅದನ್ನು ಕ್ಲೇದಕ ಕಫ ಅಂತ ಕರಿತೀವಿ. ಇದು ಮಹಿಳೆಯರಿಗೆ ರಸಧಾತು ವೇರಿಯೇಷನ್ ಇರ್ತದೆ, ಇದು ಆಗ್ತಿತ್ತು. ಪುರುಷರು ಆ ಲೆವೆಲಿಗೆ ರಸಧಾತು ಹಾಳು ಮಾಡ್ಕೊಡೋದು, ಇದಕ್ಕೆ ಪುರುಷರಿಗೆ ಹೆಚ್ಚು ಬರ್ತಾಯಿದೆ. ಯೂಶ್ವಲಿ ಹಾಳಾಗಬಾರ್ದು. ರಸಧಾತು ಹಾಳಾದ್ರೆ ಏನಾಗುತ್ತೆ ಅಂದರೆ, ತುಂಬ ನೋಡಿ ಹೆಣ್ಮಕ್ಳು ಜವಾಬ್ದಾರಿ ಕೊಡಬೇಡ, ಎಷ್ಟು ಹೇಳೋಕ್ಕೆ ಹೋಗಬೇಡ, ಗುಟ್ಟು ಬಾಯಲ್ಲಿ ನಿಲ್ಲಲ್ಲ ಅವ್ರಿಗೆ ಇದು ಯಾಕೆ ಅಂದರೆ ಆ ಆಸಿಲೇಷನ್ ಇರ್ತದೆ ಆ ರಸಧಾತುವಿಂದ. ಹಾಗಾಗಿ ಅದೆಲ್ಲ ಇರ್ತಾಯಿತ್ತು. ಇವತ್ತು ಹುಡುಗರು ಹಂಗೆ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ಬೇರ್ ಮಾಡೋದಕ್ಕೂ ಆಗದೆ ಇರೋಷ್ಟು ರಸಧಾತುನ ಹಂಗೆ ಇಟ್ಕೊಂಡಿದ್ದಾರೆ.
ಒಂದು ಕಾನ್ಸ್ಟೆಂಟಾಗಿ ಹೋಲ್ಡ್ ಮಾಡೋಕ್ಕೆ ಆಗಲ್ಲ ಇದನ್ನು. ಭಾವನೆಗಳಿರಲಿ, ಊಟ ಇರಲಿ, ನಿದ್ದೆ ಇರಲಿ, ಇನ್ನೊಂದಿರಲಿ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೈಗ್ರೇನ್ ಅನ್ನೋದು ಕಾಮನ್ ಆಗಿಬಿಟ್ಟಿದೆ. ಸೊ ಪುರುಷರಿಗೆ ಮೈಗ್ರೇನ್ ಬಂದರೆ ಮಹಿಳೆಯರಿಗಿಂತ ಕಷ್ಟ ಅದು ಟ್ರೀಟ್ ಮಾಡೋಕ್ಕೆ. ಯಾಕಂದರೆ ಮೇಜರ್ ರಸಧಾತು ಪೆಟ್ಟು ಮಾಡ್ಕೊಂಡಿರ್ತದೆ. ಮಹಿಳೆಯರಿಗೆ ಹಾಗಲ್ಲ, ಆ ಟೈಮಿಗೆ ಕಮ್ಮಿ ಆಗಿ ಮತ್ತೆ ವಾಪಸ್ ಬಂದುಬಿಡ್ತದೆ. ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ಮೈಗ್ರೇನ್ ಇದೆಯಾ, ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಮೈಗ್ರೇನ್ ಹೋಗ್ಬಿಡ್ತದೆ ಅವ್ರಿಗೆ. ಟೋಟಲಿ ಡೆಲಿವರಿ ಆಗೋರ್ಗೆ ಒಂದೇನೂ ಮೈಗ್ರೇನ್ ಅಟ್ಯಾಕ್ ಇರಲ್ಲ. ಯಾಕೆ? ರಸಧಾತು ಪೀಕ್ ಲೆವೆಲಿಗೆ ರಸಧಾತು, ಬಿಕಾಸ್ ಆಫ್ ಉಂಬಲ್ ಬೇಬಿ ಇರೋದ್ರಿಂದ ಪೀಕ್ ಲೆವೆಲ್ ರಸಧಾತು ಬಂದುಬಿಡ್ತದೆ. ಏನು ನಾನು ಹಿಂಗೆ ಹೋಗ್ಬಿಡ್ತಾನದು ಅನ್ನಂಗೆ ಮೈಗ್ರೇನ್ ಹೋಯ್ತು ಅನ್ನೋ ಥರ. ಸೊ ರಸಧಾತು ಇಳಿದಕ್ಕೆ ಬರೋದು ಮತ್ತು ಬಿಟ್ಟಾಗ ಸರಿಯಾಗೋದು ಹೆಣ್ಮಕ್ಳಿಗೆ ಕಾಮನ್. ಗಂಡ್ಮಕ್ಳಿಗೆ ಏನಾರ ಹಂಗೆ ಇಳಿದು ಬಂತು ಅಂದರೆ ಬಂತದು ಪರ್ಮನೆಂಟಾಗಿ ಬೇಗ ಸರಿ ಮಾಡ್ಕೊಂಡ್ರಿ ಬಚಾವು. ಬೇಗ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ 1, 2ನೇದು 3ನೇ ಡಿಗ್ರಿ 4ನೇ ಡಿಗ್ರಿ. ಇಲ್ಲಿ ಡಿಗ್ರಿ ಅಂದರೆ ಮೈಗ್ರೇನಿನ ಡ್ಯೂರೇಷನ್ ಆಫ್ ಅಟ್ಯಾಕ್ ಅಂತ ಮೊದಲಿಗೆ. ಅಂದರೆ ಮೊದಲು ತಿಂಗಳಿಗೊಮ್ಮೆ ಬರ್ತೈತಿ, ಈಗ ವಾರಕ್ಕೊಮ್ಮೆ ಮೊದಲು ವಾರಕ್ಕೆ ಈಗ 2 ಸರಿ ಬರ್ತಾಯಿದೆ. ಮೊದಲು ಸುಮ್ಮನೆ ರೆಸ್ಟ್ ತೊಗೊಂಡ್ರೊಕ್ಕಿತ್ತು, ಈಗ ಮಾತ್ರೆ ತೊಗೊಂಡ್ರೂ ಹೋಗಲ್ಲ. ಮೊದಲು ವಾಂತಿ ಆದರೆ ಫುಲ್ಲು ಮತ್ತೆ ಕೆಲಸಕ್ಕೆ ಹೋಗಿದ್ದೆ, ಈಗ ವಾಂತಿ ಆದ ಮೇಲೂ ಸುಸ್ತಾಗಿ ಬೀಳ್ಕೊತೀನಿ. ಇದು ಮೈಗ್ರೇನ್ ಡಿಗ್ರಿ. ಇದು ಒಂದು ಬೇರೆ. ಯಾವುದೇ ಕಾಯಿಲೆ ಒಂದು ಡಿಗ್ರಿ ಇದೆ ನೋಡಿರಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 5. ಸೊ ಫ್ರೀಕ್ವೆಂಟಾಗಿ ವೀಕ್ಲಿ ಬರ್ತಾಯಿದೆ ಅಂದರೆ ಅದು ಗ್ರೇಡ್ 5 ತುಂಬ ಸೀರಿಯಸ್ ಆಗಿದೆ, ಇದು ಹಿಂಗೆ ಮಾಡಬೇಕು ಅಂತ. ಇದು ಒಂದು ಇದು. ಇನ್ನೊಂದು ಮೈಗ್ರೇನ್ ಇನ್ನೊಂದು ಕಾಯಿಲೆಗೆ, ಅದು ಇನ್ನೊಂದು ಕಾಯಿಲೆಗೆ, ಅದು ಇನ್ನೊಂದು ಕಾಯಿಲೆಗೆ ವ್ಯಾಧಿ ಸಂಕರ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ. ಲೀಡ್ ಮಾಡ್ತಾ ಹೋಗುತ್ತೆ. ನನಗೆ ಮೈಗ್ರೇನ್ ಹೋಗ್ಬಿಡ್ತು ಅಂತ ಮೆನೋಪಾಸ್ ಹೆಣ್ಮಕ್ಳು ಇರ್ತಾರೆ, ಅದು ಹೋಗಿರಲ್ಲ. ಹಂಗೆ ಯುಟ್ರಸ್ಸಿಗೆ ಹೋಗಿ ಕೂತ್ಕೊಂಡಿರ್ತದೆ ಅಲ್ಲಿ. ಅಲ್ಲಿಂದ ಮತ್ತೆ ಇನ್ನೊಂದು ಇಂಜರಿ, DUB, ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್, ಹೆವಿ ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಆಗಿಬಿಡ್ತದೆ. ಅಲ್ಲಿವರೆಗೂ ಮೈಗ್ರೇನು ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ ಅಂದರೆ ಮೈಗ್ರೇನ್ ಹೋಗ್ಬಿಡ್ತದೆ. ಯಾಕಂದರೆ ಅಲ್ಲಿಂದ ಯಾವ ಪಿತ್ತಾಂಶ ಅಂತೀವಿ ಅಥವಾ ರಸಧಾತು ಅದು ಹೋಗ್ತಾ ಇರ್ತದೆ, ಅವಾಗೇನೂ ಆಗಲ್ಲ. ಹೆವಿ ಬ್ಲೀಡಿಂಗ್ ಆಗುತ್ತೆ, ಬಟ್ ಏನು ಮೈಗ್ರೇನ್ ಹಿಡಿಯೋಕ್ಕಿಲ್ಲ. ಒಂದು ವೇಳೆ ಹಿಸ್ಟೆಕ್ಟಮಿ ಮಾಡಿಸ್ಕೊಂಡು ಬ್ಲೀಡಿಂಗ್ ಸ್ಟಾಪ್ ಮಾಡಿದರೆ ಮತ್ತೆಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಬಿಟ್ಟರೆ ನೆಕ್ಸ್ಟು ಬ್ಲಡ್ ವೆಸಲ್ ಹಾಳು ಮಾಡುತ್ತೆ. ಬ್ಲಡ್ ವೆಸಲ್ ಹಾಳಾಯ್ತಾ ಕಿಡ್ನಿಗೆ ಪೆಟ್ಟು ಕೊಡ್ತದೆ, ಅಲ್ಲಿ ಪೆಟ್ಟು ಕೊಡ್ತಾ ಮತ್ತು ಲಿವರಿಗೆ ಪೆಟ್ಟು ಕೊಡ್ತೀವಿ. ಸೊ ಇದು ನೋಡೋಕ್ಕೆ ಒಂದು ಸಣ್ಣ ಮೈಗ್ರೇನು, ಅದು ಬಿಟ್ಟರೆ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ಪುರುಷರಲ್ಲಿರ್ತಕ್ಕಂಥ ಮೈಗ್ರೇನು ಕಮ್ಮಿಯಾಗಿ ತುಂಬುವಂಥದ್ದಲ್ಲ. ಅದು ಹೆಣ್ಮಕ್ಳ ಥರ ಕಮ್ಮಿ ಆಯಿತು ಮತ್ತು ಬಂತು ಅನ್ನೋ ಥರದ್ದಲ್ಲ. ಕಮ್ಮಿ ಆಯಿತು, ಇನ್ನೂ ಕಮ್ಮಿ ಆಯಿತು, ಇನ್ನೂ ಕಮ್ಮಿ, ರಸಧಾತು ಕಮ್ಮಿ ಆಯಿತು, ಇನ್ನೂ ಕಮ್ಮಿ ಆಯಿತು. ಇದು ಎಷ್ಟೆಷ್ಟು ಕಮ್ಮಿ ಆಗುತ್ತೋ ಅಷ್ಟು ಮೈಗ್ರೇನ್ ಜಾಸ್ತಿ ಆಗ್ತಾ ಹೋಯಿತು. ಮೈಗ್ರೇನ್ ಶಿಫ್ಟೆಡ್ ಟು ಹಾರ್ಟ್ ಡಿಸೀಸ್, ಮೈಗ್ರೇನ್ ಶಿಫ್ಟೆಡ್ ಟು ಲಿವರ್ ಡಿಸಾರ್ಡರ್, ಮೈಗ್ರೇನ್ ಶಿಫ್ಟೆಡ್ ಟು ಅದರ್ ವೆಸಲ್ ಡಿಸಾರ್ಡರ್, ಅಂದರೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಇನ್ನೊಂದಿನೋ. ಸೊ ವೆಸಲ್ಸಿಗೆ ಶಿಫ್ಟ್ ಆಗಿಬಿಡ್ತೀವಿ. ಈಗ ಏನು ಮೈಗ್ರೇನ್ ಅಂದರೆ ಏನು, ತಲೆಯಲ್ಲಿ ಸಮಸ್ಯೆ ಇದೆ ಅಂತನಾ? ಹೊಟ್ಟೆ ಸಮಸ್ಯೆ ಇರೋದು ಹೊಟ್ಟೆಲಲ್ವ. ವಾಂತಿ ಆದರೂ ಸರಿ ಆಗುತ್ತೆ ಅಂದರೆ ತಲೆಯಲ್ಲೆಲ್ಲ ಸಮಸ್ಯೆ ಹೊಟ್ಟೆಲಿದೆ. ಆದರೆ ತಲೆನೋವು ಯಾಕೆ ಬರ್ತದೆ ಅಂದರೆ ಬ್ಲಡ್ ವೆಸಲ್ಸ್, ವೇನ್ ಇದೆಲ್ಲ ಡೈಲೇಟ್ ಆಗಿಬಿಟ್ಟಿರ್ತದೆ. ಆವಾಗ ಮೆದುಳು ಅದು ತಡ್ಕೊಳಕ್ಕಾಗಲ್ಲ ಆ ಸರ್ಕ್ಯುಲೇಷನ್ ಇದನ್ನು. ಆವಾಗ ತಲೆನೋವು ಬಂದು ಇದನ್ನು ವಾಂತಿ ಮಾಡಿದ ಮೇಲೆ ಮತ್ತೆ ವೇನ್ ಸರಿ ಆಗುತ್ತೆ ಅವಾಗ. ಅಂದರೆ ವೇನ್ಸಲ್ಲಿ ವ್ಯತ್ಯಾಸ ಆಗೋದು ಗ್ಯಾರಂಟಿ. ಮೈಗ್ರೇನ್ ಬಂದಾಗ ತಲೆನೋವು ಬರ್ತಾ ಇರೋದು ಅಂದರೆ ಸಿಮ್ಟಮ್ ಕೊಡೋದಕ್ಕೋಸ್ಕರ ವೇನಿಂದನೇ ಬರ್ತಾ ಇರೋದು. ಅಂದರೆ ಬ್ರೈನ್ ಇನ್ವಾಲ್ವ್ ಆಗಿದೆ, ಇನ್ವಾಲ್ವ್ ಆಗಲಿ ನೋವು ಬರಲ್ಲ, ರೀಸನ್ ಇಲ್ಲಿದೆ ಅಂತ ಅಷ್ಟೇ ಹೇಳಿದ್ದು. ಕೇವಲ ಅದೊಂದು ಸಿಮ್ಟಮ್ ಮಾತ್ರ, ಸಿಮ್ಟಮ್ ಅಷ್ಟು. ಸಿಮ್ಟಮ್ಗೋಸ್ಕರ ಬ್ರೈನ್ ಇನ್ವಾಲ್ವ್ ಆಗಿದೆ. ಬ್ರೈನು ಇಟ್ ಸೆಲ್ಫ್ ಮೈಗ್ರೇನ್ ಕ್ರಿಯೇಟ್ ಮಾಡ್ತಿಲ್ಲ. ಬ್ರೈನ್ ಇಟ್ ಸೆಲ್ಫ್ ತಾನು ಮೈಗ್ರೇನ್ ಕ್ರಿಯೇಟ್ ಮಾಡ್ತಿಲ್ಲ, ಅದು ಸಿಮ್ಟಮ್ ಉತ್ಪತ್ತಿ ಮಾಡೋದಕ್ಕೋಸ್ಕರ ಏನು ಬೇಕೋ ಅಷ್ಟು ಮಾಡ್ತಾ ಇದೆ. ಪುರುಷರಲ್ಲಿ ಇದು ಮೈಗ್ರೇನ್ ಉತ್ಪತ್ತಿ ಆಗ್ತಾ ಇದೆ ಅಂದರೆ ವೆಸಲ್ಸು ಇನ್ವಾಲ್ವ್ ಆಗಿದೆ ಅಂತ ಅರ್ಥ. ವಾಪಸ್ ಆಗಲ್ಲ, ಇದು ನೆನ್ಪಿಟ್ಕೋಬೇಕು. ವಾಪಸ್ ಹೆಣ್ಮಕ್ಳಾದಾಗ ಆದಂಗೆ ವಾಪಸ್ ನಾರ್ಮಲಿಗೆ ಬರಲ್ಲ. ಅದು ಪರ್ಮನೆಂಟಾಗಿ ಸಪ್ಲೈ ಕಮ್ಮಿ ಮಾಡ್ತಾ ಮೆಮೊರಿ ಸ್ಲೋ ಆಗ್ತದೆ, ಆ್ಯಕ್ಟಿವಿಟಿ ಸ್ಲೋ ಆಗ್ತದೆ, ಸಪ್ಲೈ ಕಮ್ಮಿ ಆಗ್ತದೆ, ತಲಸು ಬಂದಂಗೆ ಆಗುತ್ತೆ. ನಾನು ಮೊದಲಷ್ಟು ಇನ್ಯಾಕ್ಟಿವಿಟಿ ಹೋಗ್ತದೆ, ಇನ್ಯಾಕ್ಟಿವ್ ಆಗ್ತೀನಿ. ಸೊ ಇದು ಹೋಗ್ತಾ ಇನ್ನೂ ಬಿಟ್ಕೊಂಡ್ವಿ ಅಂದರೆ ವರ್ಟಿಬ್ರಲ್ ಆರ್ಟರಿ ಕಟ್ಕೊಳ್ತದೆ, ಬ್ಲಾಕ್ ಆಗುತ್ತೆ. ಯೂಶ್ವಲಿ ಕಳ್ಕೊಳ್ತೀವಿ. ಮೆಮೊರಿ ಸ್ವಲ್ಪ ಕಮ್ಮಿ ಆಯಿತು, ನನಗೆ ಮೊದಲಿನಷ್ಟು ಮೆಮೊರಿ ಇರಲ್ಲ, ಈಗ ಶಾರ್ಟ್ ಮೆಮೊರಿ ಹಾಳಾಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಗಿಡಿನೆಸ್ಸಿಂದ ಸ್ಟಾರ್ಟ್ ಆಗಿದ್ದು, ಒಂದು ಹಂತಕ್ಕೆ ಅರ್ಲಿ ಅಟ್ರೋಪಿ ಆಫ್ ಬ್ರೈನ್, ಅಂದರೆ ಮಲ್ಟಿಪಲ್ ಇಚ್ಚಿಮಿಯಾ ಇದೆ ಸಣ್ಣ ಸಣ್ಣದು, ಅರ್ಲಿ ಅಟ್ರೋಪಿ ಆಗ್ತಾಯಿದೆ ಬ್ರೈನು. ಇದು ಅಲ್ಜಿಮೇರ್ಸ್ ಆಗ್ತಾ ಇರೋದು. ಎಷ್ಟು ಜನ ಅಲ್ಜಿಮೇರ್ಸ್. ಸೊ ಪುರುಷರಿಗೆ ಮೈಗ್ರೇನ್ ಬಂತು ಅಂದರೆ ಅದು ಒಂದು ಹಂತಕ್ಕೆ ಬ್ರೈನನ್ನು ಆ ಹಂತಕ್ಕೆ ಪೆಟ್ಟು ಮಾಡಿಬಿಡ್ತದೆ. ಇಲ್ಲ, ಅವ್ನ ಬ್ರೈನ್ ಜೆನೆಟಿಕಲಿ ತುಂಬ ಸ್ಟ್ರಾಂಗ್ ಇದೆ, ಕಾರ್ಡಿಯಾಕ್ ಇನ್ವಾಲ್ವ್ಮೆಂಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಒಂದು ಆರ್ಟ್ರಿ ಎಲ್ಲೋ ಕಟ್ಕೊಂಡಿತ್ತು, ಮತ್ತೆಂತ ಕಟ್ಕೊಳ್ಳೋದಂತ ಗೊತ್ತಾಗದೆ NGO ಮಾಡಿದಾಗ ಅಥವಾ ಏನಾದ್ರು ಸಿಮ್ಟಮ್ ಬಂದಾಗ ಹೋಗಿ ಮಾಡಿಸ್ಕೊಂಡು ಗೊತ್ತಾಗುತ್ತೆ. ಸೊ ಒಂದು ಕಟ್ಕೊಂಡಿತ್ತು, ಆಮೇಲೆ ಇಷ್ಟ ಆಯಿತು, ಇಲ್ಲಿ 90% ಬ್ಲಾಕ್ ಆಯಿತು, ಅಲ್ಲಿ 20 ಆಯಿತು, ಇಲ್ಲಿ 50 ಆಯಿತು ಅಂತ. ಸೊ ಇವೆಲ್ಲವೂ ಆಗಿದ್ದು ಮೈಗ್ರೇನಿಂದ ಅಂತ ನಮಗೆ ಗೊತ್ತು ಮಾಡ್ಕೊಳ್ತಿಲ್ಲ ನಾವು. ಇಲ್ಲ ಅಂದರೆ ಲಿವರ್ ಇನ್ಆ್ಯಕ್ಟಿವ್ ಆಗಿರ್ತದೆ, ಆ್ಯಕ್ಟಿವಾಗಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗೋಲ್ಲ. ಇಲ್ಲ ಕಿಡ್ನಿ ಫಿಲ್ಟ್ರೇಷನಲ್ಲಿ ಹಾಳಾಗಿ ಕೂತ್ಕೊಳ್ತೀವಿ.
ಮೈಗ್ರೇನ್ ಅದಕ್ಕೆ ಎಲ್ಲಿ ಈಗ ಈಗ ನೀನು ಹೇಳ್ತಾ ಇದ್ದೀನೋ, ಆಧುನಿಕ ವಿಜ್ಞಾನದ ರೀತಿಯಲ್ಲಿ ಇದು ಸರಿ ಎಲ್ಲ ಹಾಸ್ಯಾಸ್ಪದ ಅಂತ ಮಾತಾಡ್ಬಿಡ್ಬೋದು. ಇದು 100 ವೈಜ್ಞಾನಿಕನೇ. ಇದು ಹಿಂಗೆ ಆಗುತ್ತೆ. ಬೇಕಿದ್ರೆ ಅವ್ರು ರಿಸರ್ಚ್ ಮಾಡ್ಕೋಬೇಕು ಅಷ್ಟೇ, ಬಿಟ್ಟರೆ ಸುಮ್ಮನೆ ಬ್ಲೇಮ್ ಮಾಡ್ಕೊತ ಕೂತ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲಿ ಸಂಬಂಧ ಇದೆ ರೀ, ಮೈಗ್ರೇನ್ ಕೂತ್ಕೊಂಡು ಅಲ್ಲಿಗೆ ಎಲ್ಲಿ ಸಂಬಂಧ ಇದೆ, ಬೇಕಿದ್ರೆ ರಿಸರ್ಚ್ ಮಾಡ್ಕೊಳ್ಳಿ. ಇಟ್ ಇಸ್ ಪ್ರೂವನ್ ಅದೇನು. ಮತ್ತು ಅವ್ರಿಗೆ ಗೊತ್ತು, ಥಿಯರಿನ ಬರೆದ್ರೆ ಎಲ್ರಿಗೂ ಗೊತ್ತು, ಅಲೋಪತಿಯವ್ರಿಗೂ ಗೊತ್ತು, ಆಯುರ್ವೇದವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಥಿಯರಿ ಬರೆದ್ರೆ ಏನಾಗುತ್ತೆ, ಮೈಗ್ರೇನ್ ಡೈರೆಟೇಷನ್ ಆಗಿದೆ, ಮುಂದೆ ಏನಾಗುತ್ತೆ ಅದೇ ಆಗಬೇಕಲ್ಲ. ಸೊ ಈ ಪ್ರೊಸೆಸ್ಸು ನಿರಂತರ ಇದೆ. ಹಾಗಾಗಿ ಹುಡುಗರಿಗೆ ಬಂದಂಥ ಮೈಗ್ರೇನು ಸೆಲ್ಫ್ ರಿಕವರಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೆಡಿಕೇಷನ್ ಖಂಡಿತ ಬೇಕು. ಮೆಡಿಕೇಷನ್ ಅಂದರೆ ಏನೋ ಕಾಯಿಲೆ ಬಂದುಬಿಟ್ಟಿದೆ, ಅದನ್ನು ರಿಪೇರಿ ಮಾಡೋದು. ಇಲ್ಲಿ ತನಕ ಬೇರೆ ಬೇರೆ ಕಾಯಿಲೆ ಬಗ್ಗೆ ಮಾತಾಡಿದ್ದೀವಿ ಅಂತ ಅಂದ್ಕೊಂಡು, ಆ ಕಾಯಿಲೆಗಳಲ್ಲ ಇದು. ಏನೋ ಕೊರತೆ ಬಂದಿದೆ, ಅದನ್ನು ರಿಫಿಲ್ ಮಾಡಬೇಕು. ಇದು ಎಂಥ ಕೊರತೆ ಅಂದರೆ ಹಾಕ್ತಾನೇ ಇರಬೇಕು, ಅದು ಕರಗ್ತಾನೆ ಇರ್ತದೆ, ಹಾಕ್ತಾನೆ ಇರಬೇಕು. ಒಂಥರ ಗಾಡಿ ಪೆಟ್ರೋಲ್ ಹಾಕ್ತಂಗೆ ಹಾಕ್ತಾನೆ ಇರೋ, ಓಡ್ತಾರೆ ಖಾಲಿ ಆಗ್ತಿರೋದು ಮತ್ತು ಹಾಕ್ತಾನೆ ಇರೋ. ಸೊ ಇದು ಒಂದಷ್ಟು ಪೀರಿಯಡ್ ಇದು ನಡೆಯುತ್ತೆ. ಇದು ಇವತ್ತು ಹಾಕಿಬಿಟ್ಟೆ ನಾಳೆಗೆ ಫಿಲ್ ಆಗಿಬಿಡ್ತಾ. ಈಗ B12 ಡೆಫಿಷಿಯನ್ಸಿ ನೋಡೋಣ, ಎಕ್ಸಾಂಪಲ್ ಸುಮ್ಮನೊಂದು ಈಗ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ತೀನಿ. ಇವತ್ತು ನಾವು ಇಂಜೆಕ್ಷನ್ ತೊಗೊಂಡೆ ಮಾತ್ರ ತೊಗೊಂಡ್ರೆ ಮುಂದೆ ವರ್ಷ B12 ಡೆಫಿಷಿಯನ್ಸಿ ಹೋಗ್ಬಿಟ್ಟಿರ್ತದೆ. ಎಲ್ಲಿವರೆಗೂ ಲಾರ್ಜ್ ಇಂಟೆಸ್ಟೈನ್ ಕರೆಕ್ಷನ್ ಮಾಡಿಕೊಂಡು ಲಾರ್ಜ್ ಇಂಟೆಸ್ಟೈನಲ್ಲಿರ್ತಕ್ಕಂಥ ಗಟ್ ಬ್ಯಾಕ್ಟೀರಿಯಾಗಳನ್ನು ಚೆನ್ನಾಗಿ ಹೆಲ್ದಿಯಾಗಿ ಇಟ್ಕೊಳ್ಳಲ್ವೋ ಅಲ್ಲಿವರೆಗೂ B12 ಅಂತೂ ಫಿಲಪ್ ಆಗಲ್ಲ. ಸೊ ಸಪ್ಲಿಮೆಂಟ್ ಅಷ್ಟೇ, ಮತ್ತೆ ಇಳಿಯುತ್ತೆ. ಹಾಗೆ ಆಯುರ್ವೇದದಲ್ಲಿ ಮೈಗ್ರೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗಲೂ ಕೂಡ ರಸವನ್ನು ವೃದ್ಧಿ ಮಾಡ್ತೀವಿ, ಬಟ್ ರಸವನ್ನು ರಕ್ಷಣೆ ಮಾಡೋದಿದೆ ಅಲ್ಲ. ಪಾತ್ರೆಗೆ ಹಾಲು ತುಂಬಿಸ್ಬೋದು, ತೂತ ಮುಚ್ಚೋರು ಯಾರು? ಆ ತೂತ ಮುಚ್ಚೋದಕ್ಕೆ ಒಂದು ಬೇರೆ ಟ್ರೀಟ್ಮೆಂಟು, ಹಾಲು ಹಾಕೋದಕ್ಕೆ ಇನ್ನೊಂದು ಬೇರೆ ಟ್ರೀಟ್ಮೆಂಟ್. ಬರೀ ಹಾಲು ಹಾಕ್ಕೊಂಡು ಕಳಿಸೋದು ಫಿಲಪ್ ಅಲ್ಲ ಅದು. ಹಾಗಾಗಿ ಚಿಕಿತ್ಸೆ ಅನ್ನುವಂಥದ್ದು ಸ್ವಲ್ಪ ಬೇಕಾಗ್ತದೆ. ಸೊ ಇದನ್ನು ಪೋಷಣೆ ಅಭಾವ ಹಂಗೆ ಫಿಲಪ್ ಮಾಡ್ತೀವಿ. ಜೊತೆಗೆ ಎಲ್ಲಿ ತೂತು ಬಿದ್ದಿದೆ ಅಥವಾ ಎಲ್ಲಿ ರಸ ಕಮ್ಮಿ ಆಗ್ತಾ ಇದೆಯೋ ಆ ವಿಷಯ ಮಾಡಲೇಬೇಕು ನಾವು. ಸೊ ನೀವು ಹೇಳಿ, ಎಲ್ಲಿ ರಸ ಕಮ್ಮಿ ಆಗ್ಬೋದು? ಇವತ್ತಿನ ಮೇಲ್ಸ್ಗೆ ಮೈಗ್ರೇನ್ ಅಂತ ಪಿಚ್ ಮಾಡಿದ್ರಲ್ಲ, ಈಗ ಎಲ್ಲಿ ಈ ರಸ ಹಾಳಾಗ್ತಾಯಿದೆ? ನಾನು ಅದ್ರ ಹಿಂದಿನ ಸೈನ್ಸ್ ಹೇಳಿದೆ. ಹೆಣ್ಮಕ್ಳಿಗೆ ಯಾಕೆ ಹುಡುಗರಿಗೆ ಯಾಕೆ ಹಿಂಗೆ ಕಮ್ಮಿ ಆಗ್ತಾಯಿದೆ? ರೀಸನ್ ಯಾವ ಕಾರಣದಿಂದ? ಬೇಸಿಕಲಿ ನೈಟ್ ಶಿಫ್ಟ್. ಸೆಕೆಂಡ್ ಪಾರ್ಟ್ ಇಸ್ ಹೊರಗಡೆದು ಫುಡ್, ತುಂಬಾ ಸ್ಪೈಸಿ ಆಗಿರುವಂಥದ್ದು ಫುಡ್ಗಳು. ಬೇಸಿಕಲಿ ನೈಟ್ ಶಿಫ್ಟ್. ಮೇಜರ್ ನೈಟ್ ಶಿಫ್ಟು. ಹೈಯೆಸ್ಟ್ ರೆಸ್ಪಾನ್ಸಿಬಲ್ ತೊಗೊಳೋದು ಅಂದರೆ ಹೈಯೆಸ್ಟ್ ಲೋನ್ ಮಾಡ್ಕೊಂಬಿಡೋದು. ಎಕ್ಸಾಂಪಲ್ ಹೇಳೋದು, ತನ್ನ ಸಾಮರ್ಥ್ಯನ ಮೀರಿ ಲೋನ್ ಮಾಡ್ಕೊಂಬಿಡೋದು. ಡೇ ಆ್ಯಂಡ್ ನೈಟು ವರ್ಕ್ ಮಾಡ್ಕೊಳ್ಬೇಕು. ಲೋನ್ಗಾಗಿ ಮಾಡ್ತಲ್ಲ, ಲೋನ್ ಮಾಡ್ಕೊಂಡೋಗ್ಲು ಕೂಡ ಅದರ ಪ್ರೆಷರು ರಸ ಕಮ್ಮಿ ಮಾಡ್ತದೆ. ಅತಿಯಾಗಿ ತಾವಕದಿಂದ ಆಸೆಪಟ್ಟು ಇಚ್ಛೆಪಟ್ಟು ಮಾಡೋಕ್ಕೆ ಹೋಗುತ್ತಲ್ಲ, ಅವಾಗಲೂ ಕಮ್ಮಿ ಆಗ್ತದೆ. ನೈಟ್ ಶಿಫ್ಟ್ ಅಂತೂ ನೇರ ಕಾರಣ. ಯಾರ್ಯಾರು ನೈಟ್ ಶಿಫ್ಟ್ ಮಾಡ್ತಾಯಿದ್ರು ತಪ್ಪೇನು ಅರ್ಥ ಮಾಡ್ಕೊಬಾರ್ದಂದರೆ, ಜಾಸ್ತಿ ಸಂಬಳ ಬರ್ತದೆ ಅಂತ ಏನು ಅನ್ಕೋತಿದ್ದೀವಲ್ಲ, ಇದನ್ನು ಹಿಂಗೆ ಅರ್ಥ ಮಾಡ್ಕೋಬೇಕು. ನಿನ್ನ ಲೈಫ್ ಟೈಮನ್ನು ಇನ್ನೊಬ್ರಿಗೆ ಕೊಡ್ತಾಯಿದ್ದೀನಿ ಅಂತಲೇ ಅರ್ಥ ಮಾಡ್ಕೋಬೇಕು. ನೈಟ್ ಶಿಫ್ಟ್ ಯಾರ್ಯಾರು ಮಾಡ್ತಾಯಿದ್ದೀವೋ, ನನ್ನ ಜೀವನದ ಮಹತ್ತರವಾದ ಆರೋಗ್ಯದ ಒಂದು ಭಾಗವನ್ನು ಕಿತ್ಕೊಂಡು ಯಾರದೋ ಹೆಸರಿಗೆ ಕೊಡ್ತಾಯಿದ್ದೀನಿ ಅಂತ ಅನ್ಕೋಬೇಕು ಹೊರತು ದುಡ್ಡು ಬರ್ತದೆ ಅನ್ನೋದನ್ನು ತೆಗೆದಿಟ್ಬಿಡಿ. ಆ ದುಡ್ಡಿಂದ ರಸ ತುಂಬಕ್ಕಾಗಲ್ಲ. ಎಷ್ಟೇ ಬಂದರೂ ಆ ರಸ ರೀಫಿಲ್ ಮಾಡೋಕ್ಕಾಗಲ್ಲ, ಕಳ್ಕೊಂಡಿರೋ ವಿಷಯನ. ಹಾಗಾಗಿ ನನ್ನ ಪಾತ್ರೆ ತೂತು ದೊಡ್ಡದಾಗ್ತಾಯಿದೆ ಅಂತ ನೀನು ಮೇಲೆ ಹಾಕೋದು ಎಷ್ಟು ಸಾಮರ್ಥ್ಯ, ನೀನು 100 ರೂಪಾಯಿ 1000 ರೂಪಾಯಿ ಹಾಕಿದ್ರು ತೂತು ದೊಡ್ಡದಾದಷ್ಟು ಏನಾಗುತ್ತೆ. ಸೊ ಈ ವಿಷಯದ ತುಂಬ ಹೇಳಿದ್ದು ಸರಿ ಇದೆ. ನೈಟ್ ಶಿಫ್ಟು ಕಡ್ಡಾಯ ಫಸ್ಟು ಡ್ರಾಪ್ ಡೌನ್ ಮಾಡಬೇಕು. ಇದು ಪ್ರಿವೆನ್ಷನಿನ ಮೊದಲನೇ ಹಂತ, ಮೊದಲು ಮಾಡಬೇಕಾಗಿರೋ ಕೆಲಸ. ಎರಡನೇದು ಓವರ್ ರೆಸ್ಪಾನ್ಸಿಬಿಲಿಟಿ ಬೇರ್ ಮಾಡೋಕ್ಕೆ ಹೋಗೋದು. ಅದಕ್ಕೆ ಬೇಕಾದ ಆಸೆ ಪಡೋದು ತಪ್ಪಲ್ವೇ ಅಲ್ಲ. ಈ ದೇಶಕ್ಕೆ ಪ್ರಧಾನಮಂತ್ರಿ ಹಾಕಿನಿ, ಇವಾಗ ಅಮೆರಿಕ ಪ್ರಧಾನ ಅಧ್ಯಕ್ಷ ಹಾಕಿನಿ ಅಂದರೆ ಆಸೆ ಪಡೋದು ತಪ್ಪಲ್ಲ. ಅದಕ್ಕೆ ಬೇಕಾದ ಸೂಕ್ತವಾದ ಪ್ಲಾಟ್ಫಾರ್ಮನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದೇ ಗುರಿ ಇದ್ದರೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು. ಮೊದಲು ಬುನಾದಿ ಹಾಕಲಿಲ್ಲ ಮನೆ ಕಟ್ಟೋಕೆ ಹೋದರೆ ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಆಮೇಲೆ ಕಟ್ತಾ ಹೋದರೆ ದಟ್ಸ್ ಐಡಿಯಲ್. ಓಕೆ. ಆಹಾರದಲ್ಲಿ ಏನನ್ನು ಚೇಂಜಸ್ ಮಾಡ್ಕೊಳ್ಬೇಕು ಸರ್ ಪ್ರಿವೆನ್ಷನ್ಗೋಸ್ಕರ? ಅಂದರೆ ಪೋಷಕಾಂಶಗಳ ಕೊರತೆ ಅಂತ ಕ್ಲಿಯರ್ ಆಯ್ತು. ಪೋಷಕಾಂಶಗಳಿರುವಂಥ ಆಹಾರವನ್ನು ತಿನ್ನಬೇಕು. ಪೋಷಕಾಂಶಗಳಿರ್ತಕ್ಕಂಥ ಆಹಾರವನ್ನು ತಿನ್ನೋದಕ್ಕಿಂತ ಮೊದಲು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಂತಹ ಕೆಪಾಸಿಟಿನ ಜಾಸ್ತಿ ಮಾಡ್ಕೋಬೇಕು. ಅಂದರೆ ಫಿಸಿಕಲಿ ಎಕ್ಸಸೈಸ್ ಮಾಡಿ, ತುಂಬ ಈಗ ರಾತ್ರಿ ನಿದ್ದೆಗೆಟ್ಟರೆ ಬೆಳಗ್ಗೆ ನೀವೇನು ಎಕ್ಸಸೈಸ್ ಮಾಡಿದ್ರೂ ಯೂಸ್ಲೆಸ್ ಅದು. ಸೊ ರಾತ್ರಿ ನಿದ್ದೆಗೆಟ್ಟು ಲೇಟ್ ನೈಟ್ ಮಾಡಿ ಅದಲ್ಲ, ಒಳ್ಳೆ ನಿದ್ದೆ ಮಾಡಿ ಎಕ್ಸಸೈಸ್ ಮಾಡಿ ಹಸುವಿನ ಜಾಸ್ತಿ ಮಾಡ್ಕೋಬೇಕು. ಸಂಕಟನಲ್ಲ, ಹಸುವಿನ ಜಾಸ್ತಿ ಮಾಡ್ಕೋಬೇಕು. ಅದಾದಮೇಲೆ ಪೋಷಕಾಂಶಗಳಿರ್ತಕ್ಕಂಥ ಆಹಾರವನ್ನು ತಿನ್ನೋವಂಥದ್ದು. ಆವಾಗಷ್ಟೇ ಕೆಲಸ ಆಗುತ್ತೆ. ನಾನು ಹಸು ಜಾಸ್ತಿ ಮಾಡ್ಕೊಳ್ದೇ ನಾನು ಬಾದಾಮಿ ತಿಂದೆ, ಶೇಂಗಾ ತಿಂದೆ, ಡ್ರೈ ಫ್ರೂಟ್ಸ್ ತಿಂದೆ ಅಥವಾ ಇನ್ನೇನೋ
ಪೋಷಕಾಂಶಗಳು, ಪ್ರೋಟೀನ್ ಪೌಡರ್ ಏನಾದ್ರು ತೊಗೊಳ್ಳಿ ನೀವು, ಮೊದಲೇ ಸಣ್ಣ ಆಹಾರನೇ ಜೀರ್ಣ ಮಾಡೋ ಕೆಪಾಸಿಟಿ ಇಲ್ಲ. ಮೈಗ್ರೇನ್ ಅಂದರೆ ಏನು? ಆಹಾರ ಜೀರ್ಣ ಮಾಡೋ ಕೆಪಾಸಿಟಿ ಕಮ್ಮಿ ಆಗಿದೆ ಅಂತಲೇ. ಸಣ್ಣದೇ ಇನ್ನು ಪೋಷಕಾಂಶ ಹಿಂಗೆ ಜೀರ್ಣ ಮಾಡ್ತದೆ. ಹಾಗಾಗಿ ಅದು ಹೌದು ಕೊರತೆ. ಆದರೆ ಅದನ್ನು ರೀಫಿಲ್ ಮಾಡೋಕ್ಕಿಂತ ಮೊದಲು ಒಳ್ಳೆ ನಿದ್ದೆ ಮಾಡಬೇಕು. ಒಂದು 8 ದಿನ ಮಾಡ್ಬಿಡೋದು, ಚೆನ್ನಾಗಿ ನಿದ್ದೆ ಮಾಡೋದನ್ನ ಫಸ್ಟ್ 8 ದಿನ ರೂಢಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕಲ್ಲಿ, ಒಂದು ವಾರ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ನಿದ್ದೆ ಮಾಡಿದ್ಮೇಲೆ ವ್ಯಾಯಾಮ ಸ್ಟಾರ್ಟ್ ಮಾಡೋದು ನಿಧಾನಕ್ಕೆ, ಗ್ರ್ಯಾಜುಲಿ ಫಿಸಿಕಲ್ ವ್ಯಾಯಾಮ ಮಾಡಿ. ಸೊ ನಿದ್ದೆ ಮಾಡಿ ವ್ಯಾಯಾಮ ಮಾಡಿದ ತಕ್ಷಣ ಹಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ರೀಫಿಲ್ಲಿಗೆ ಪೋಷಕಾಂಶಗಳಿರ್ತಕ್ಕಂಥ ಆಹಾರ ತೊಗೊಳ್ಳೋದು. ಏನು ಪೋಷಕಾಂಶಗಳಿರ್ತಕ್ಕಂಥ ಆಹಾರ ಅಂದರೆ, ದೋಸೆ ಇಡ್ಲಿ ಅಥವಾ ನಿನ್ನೆ ಉಳಿದಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ತಿನ್ನೋದು, ಇದರಲ್ಲಿ ಯಾವ ಪೋಷಕಾಂಶನೂ ಇರಲ್ಲ. ಅದ್ರಾಗೆ ರೀಹೀಟ್ ಮಾಡಿ ತೊಗೊಳ್ಳೋಂಥದ್ದು. ಅಥವಾ ಬ್ಯಾಟ್ರನ್ನ ಇಟ್ಬಿಟ್ಟು ಬೆಳಗ್ಗೆ ದೋಸೆ ಹೋಗ್ಕೊಂಡು ತಿಂದೆ, ಫ್ರೆಶ್ ಮಾಡ್ಕೊಂಡು ತಿಂದೆ ಅಂತ ಹೆಸರು ಹೇಳೋಕ್ಕೆ. ಸೊ ಅದರಲ್ಲಿ ಯಾವ ಸತ್ವನೇ ಇರಲ್ಲ, ರಸ ಫಿಲ್ ಮಾಡೋಂಥ ಸತ್ವನೇ ಇರಲ್ಲ. ಹಾಗಾಗಿ ಫ್ರೆಶ್ ಮಾಡ್ಕೊಂಡು ತಿನ್ನೋವಂಥದ್ದನ್ನು ಫಸ್ಟು ಪ್ರಿಫರ್. ಆಮೇಲೆ ಕ್ವಾಂಟಿಟಿ ಜಾಸ್ತಿ ತಿನ್ನೋದಕ್ಕಿಂತ ಕ್ವಾಲಿಟೇಟಿವ್ ಫುಡ್, ಅದು ಸಮತೋಲಿತ ಆಹಾರವ ಅಂತ. ಕಾರ್ಬೋಹೈಡ್ರೇಟ್ ಮರ್ತು ಬಿಡೋದು, ಪ್ರೋಟೀನ್ ಬಿಟ್ಬಿಡೋದು, ಫ್ಯಾಟ್ ಬಿಟ್ಬಿಡೋದು, ಬರೀ ಪ್ರೋಟೀನ್ ತಿನ್ನೋದು ಹಿಂಗಲ್ಲ, ಎಲ್ಲವೂ ಸಮವಾಗಿದ್ದಾವೆ ಆಹಾರಗಳು. ಸೊ ಮೊದಲು ನಿದ್ದೆ, ಆಮೇಲೆ ವ್ಯಾಯಾಮ, ಆಮೇಲೆ ಹಸಿವು, ಆಮೇಲೆ ಸಮತೋಲಿತವಾದ ಆಹಾರವನ್ನು ಕೊಡ್ತಾ ಹೋಗೋದು. ಇದು ನಿರಂತರ ಒಂದು 4 ತಿಂಗಳಾದರೂ ಅದನ್ನು ಮಾಡ್ತಾ ಹೋಗಬೇಕು. ಸಮತೋಲಿತ ಆಹಾರ ಅಂದರೆ ಹೊಟ್ಟೆ ಫುಲ್ ಟೈಟ್ ಆಗಂತ ತಿನ್ನೋದು ಅಂತಲ್ಲ, ತಿಂದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಹಸು ಬರೋಂಥ ವ್ಯವಸ್ಥೆ ಇಟ್ಕೊಳ್ಳೋಷ್ಟು ತಿನ್ನಬೇಕು. ಇಲ್ಲಿಗೆ ಆಲ್ಮೋಸ್ಟ್ ಮೈಗ್ರೇನನ್ನು ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಬಟ್ ಆಯುರ್ವೇದ ವೈದ್ಯರನ್ನ ಕಾಣೋದು ಕಡ್ಡಾಯವಾಗಿ ಮಾಡಿ. ನೀವು ಒಂದು ಪೇನ್ ಕಿಲ್ಲರ್ ತೊಗೊಂಡು ನೆಗ್ಲೆಕ್ಟ್ ಮಾಡ್ಕೋತಕ್ಕೆ ಹೋದರೆ ಅದು ಅಪಾಯ ಗ್ಯಾರಂಟಿ. ಸಣ್ಣ ಅಪಾಯಗಳಲ್ಲ. ಏನು ದುಡ್ದಿಲ್ವೋ ಅದೇನು ಕೇಳಲ್ಲ. ಅದು ಶ್ರೀಮಂತರು ಬಡವರು ಅದೇನೂ ಕೇಳಲ್ಲ. ತಗೊಂಡೋಗಿ ಹಾಸ್ಪಿಟ್ಲಿಗೆ ಹೋಗಿರ್ತೈತಿ, ಲಕ್ಷಗಟ್ಟಲೆ ಖರ್ಚು ಮಾಡ್ತಾಯಿರ್ತೈತಿ ದೊಡ್ಡ ಕಾಯಿಲೆ. ಹಾಗಾಗಿ ಪ್ರಿವೆನ್ಷನ್ ಮತ್ತು ಆಯುರ್ವೇದ ಲೈನ್ ಆಫ್ ಟ್ರೀಟ್ಮೆಂಟ್ ಈಸ್ ವೆರಿ ಮಚ್ ನೆಸೆಸರಿ. ಓಕೆ, ಥ್ಯಾಂಕ್ ಯು ಸರ್. ನೋಡೋದಕ್ಕೆ ಒಂದು ಸಣ್ಣ ಕಾಯಿಲೆ, ಒಂದು ಸಿಂಪಲ್ ಒಂದು ಪೇನ್ ಕಿಲ್ಲರ್ ಮೆಡಿಸಿನಲ್ಲಿ ಹುಷಾರಾಗುವಂಥ ಒಂದು ತಲೆನೋವು ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಅದಲ್ಲ ಅನ್ನೋದು ಬಹಳ ಜನರಿಗೆ ಇದನ್ನು ನಾವು ಹೇಳಬೇಕಾಗಿತ್ತು. ಇವತ್ತಿನ ದಿನ ನೀವು ಅದನ್ನು ಕ್ಲಿಯರಾಗಿ ಹೇಳಿದ್ರಿ. ಇದು ಒಂದು ನಮ್ಮ ಶರೀರದ ಕರುಳಿನ ಅಥವಾ ಹೊಟ್ಟೆಯ ಸಮಸ್ಯೆ. ಇದು ರಿಫ್ಲೆಕ್ಷನ್, ಅದು ಒಂದು ತಲೆನೋವು ಥರ ತೋರಿಸ್ತಾ ಇದೆ ಅಷ್ಟೇ. ಅದನ್ನು ಇಗ್ನೋರ್ ಮಾಡಬೇಡಿ. ಅದೊಂದು ವ್ಯಾಸ್ಕ್ಯುಲರ್ ಕಂಡೀಷನ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಅಲ್ವಾ? ಸೊ ಎಸ್, ಶುರುವಾತಲ್ಲಿ ಮೈಗ್ರೇನ್ ಬಗ್ಗೆ ಇದೇನು ಹೊಸದು ಒಂದು ಸಂಚಿಕೆ ಥರ ಏನಾದರೂ ಬೇಕಾಗಿತ್ತಾ ಅಂತ ಅನಿಸಿದ್ರೆ, ಮುಗಿಸೋ ಅಷ್ಟೊತ್ತಲ್ಲಿ ನಿಮಗೆ ಯಾಕೆ ಇದನ್ನು ಒಂದು ಸಂಚಿಕೆ ಥರ ನಾವು ಮಾಡಿದ್ವಿ ಅಂತ ಬಹಳ ಜನರಿಗೆ ಉತ್ತರ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ನಾವು ಪ್ರಾಕ್ಟಿಕಲಿ ತುಂಬ ನೋಡ್ತಿರೋ ಹಾಗೆ ಹಲವಾರು ವರ್ಷ, 10 ವರ್ಷ 15 ವರ್ಷ ಒಂದು ಸಣ್ಣ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ನ ತೊಗೊಂಡು ಮ್ಯಾನೇಜ್ ಮಾಡಿಕೊಂಡು ತುಂಬ ಕಾಂಪ್ಲಿಕೇಶನ್ಸ್ ಜೊತೆ ಎಂಡಪ್ ಆಗಿ ಆಮೇಲೆ ಬಂದಿರುವಂತಹ ಪೇಷಂಟ್ಸ್ಗಳನ್ನ ನಾವು ನೋಡಿದ್ದೀವಿ. ಪೋಷಕರು ಇದನ್ನು ಖಂಡಿತವಾಗ್ಲೂ ಗಮನಿಸಿ. ಮಕ್ಕಳು 18+, 20+, ಅಷ್ಟು ಸಣ್ಣ ಏಜಲ್ಲಿನೇ ಆಲ್ರೆಡಿ ತಲೆನೋವು ಅಂತ ಹೇಳ್ತಾ ಇರ್ತಾರೆ. ನೀವು ಅವ್ರಿಗೆ ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಅದಕ್ಕಿಂತ ಒಂದು ಶೋಚನೀಯ ಸ್ಥಿತಿ ಅಂತಂದರೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಕೂಡ ತಲೆನೋವು ಅಂತ ಹೇಳಿ ಸ್ಕೂಲ್ ಬಿಡ್ತಾ ಇದ್ದಾರೆ. ಅದರಲ್ಲಿ ಹುಡುಗಿರಿಗಿಂತ ಹುಡುಗರು ಸಂಖ್ಯೆ ಜಾಸ್ತಿ ಆಗಿರೋದು ನಾವು ಹತ್ತಿರ ಸಂಬಂಧಿಗಳಲ್ಲೂ ನೋಡಿದ್ದೀವಿ. ಪೇಷಂಟ್ಸ್ಗಳು ಆ ಥರ ಬರ್ತಾ ಇರೋರು ನೋಡಿದ್ದೀವಿ. ಪೋಷಕರೇ ಬಿ ಅಲರ್ಟ್. ಈ ಸಿಂಪ್ಟಮ್ಸ್ಗಳನ್ನು ಮಗು ಪದೇ ಹೇಳ್ತಾ ಇದ್ದರೆ ಆಯುರ್ವೇದ ವೈದ್ಯರ ಹತ್ರ ಕರ್ಕೊಂಡು ಬನ್ನಿ. ಅದಕ್ಕೆ ನಿಮ್ಮ ಆಹಾರದಲ್ಲಿ, ನೀವು ಕೊಡ್ತಾ ಇರುವಂಥ ಮಗು ಕೊಡ್ತಾ ಇರುವಂಥ ಆಹಾರದಲ್ಲಿ ಯಾವುದೋ ಮಿಸ್ಟೇಕ್ ಆಗ್ತಾ ಇರ್ಬೋದು, ಅದನ್ನು ಕರೆಕ್ಷನ್ ಮಾಡಿ, ಅಲ್ಲಿಗೆ ಅದು ಸರಿಯಾಗುತ್ತೆ. ಆ್ಯಂಡ್ ಟೀನೇಜರ್ಸ್, ನೆಕ್ಸ್ಟ್ ಇವಾಗ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ನೈಟ್ ಶಿಫ್ಟ್ ಬಗ್ಗೆ ಫೋಕಸ್ ಮಾಡಿ. ಈ ಸಂಚಿಕೆಯನ್ನು ಮತ್ತೊಮ್ಮೆ ಕೇಳಿ. ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ, ಸಲಹೆಗಳು ಬೇಕಾಗಿದೆಯಾ, ಬನ್ನಿ ಚರ್ಚೆ ಮಾಡಿ. ಏನು ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀರಾ ಅಂತ ನಾವು ಹೇಳಬಹುದು. ಸ್ವಲ್ಪ ವ್ಯಾಯಾಮ, ಸರಿಯಾದ ನಿದ್ರೆ ಆ್ಯಂಡ್ ಹಸಿವನ್ನು ಹೆಚ್ಚಿಗೆ ಮಾಡಿಕೊಂಡು ನಂತರ ಆಹಾರ ಸೇವಿಸೋದು, ಈ ಫಾರ್ಮುಲಾ ಎಲ್ರಿಗೂ ಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಆರೋಗ್ಯಯುತ ಜೀವನಕ್ಕಾಗಿ ಆಯುರ್ವೇದದ ಸಂಚಿಕೆ. ನಾನು ಡಾಕ್ಟರ್ ಶಿವಲೀಲಾ. ಮತ್ತೆ ಈ ತರಹ ಹಲವಾರು ಆರೋಗ್ಯ ಸಂಬಂಧಿ ವಿಷಯಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.